ನೀವು ಲೋನ್ ತಗೊಂಡಿದ್ದೀರಾ? ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಇ.ಎಂ.ಐ ಆಟೋಮೆಟಿಕ್ ಡೆಬಿಟ್ ಆಗ್ತಾ ಇದೆಯಾ? ಈ ಆಟೋಮೆಟಿಕ್ ಡೆಬಿಟ್ ಆಗೋ ಸಿಸ್ಟಮಿಗೆ ಇ.ಸಿ.ಎಸ್ ಅಂತ ಕರೀತಾರೆ. ಇ.ಸಿ.ಎಸ್ ಅಂದ್ರೆ ಏನು ನಿಮ್ಗೆ ಗೊತ್ತಾ? ಇ.ಸಿ.ಎಸ್ ಅಂದ್ರೆ ಏನು? ಅದು ಹೇಗೆ ವರ್ಕ್ ಆಗುತ್ತೆ? ಅದರಿಂದ ನಾವು ಹೇಗೆ ಎಚ್ಚೆತ್ತುಕೊಂಡಿರ್ಬೇಕು ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇ.ಸಿ.ಎಸ್ ಅಂದ್ರೆ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್. ಉದಾಹರಣೆಗೆ ನಿಮ್ದು ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ಇರುತ್ತೆ. ಆ ಲೋನಿಗೆ ಇ.ಎಂ.ಐ ಕಟ್ಟಬೇಕು. ಆ ಇ.ಎಂ.ಐ ಆಟೋಮೆಟಿಕ್ ಡೆಬಿಟ್ ಆಗುತ್ತೆ. ಅವಾಗ ಇ.ಸಿ.ಎಸ್ ಪ್ರೊಸೆಸ್ನ ಯೂಸ್ ಮಾಡ್ತಾರೆ. ನೀವು ಒಂದು ಬ್ಯಾಂಕಲ್ಲಿ ಅಥವಾ NBFCಲಿ ಎಲ್ಲೋ ಒಂದು ಕಡೆ ನೀವು ಲೋನ್ ತಗೊಂಡಾಗ ಇ.ಸಿ.ಎಸ್ ಫಾರ್ಮ್ ಅಂತ ಇರುತ್ತೆ. ಆ ಇ.ಸಿ.ಎಸ್ ಫಾರ್ಮಲ್ಲಿ ನೀವು ಯಾವ ಡೇಟಲ್ಲಿ ಲೋನ್ ಡೆಬಿಟ್ ಆಗಬೇಕು, ಎಷ್ಟು ಲೋನ್ ಡೆಬಿಟ್ ಆಗಬೇಕು, ಯಾವ ಲೋನ್ ಅಕೌಂಟ್ ನಂಬರು ಎಲ್ಲ ಡೀಟೇಲ್ಸ್ನ ಅವರು ಫಿಲ್ ಮಾಡ್ಕೊಂಡಿರ್ತಾರೆ. ಅದನ್ನ ಇ.ಸಿ.ಎಸ್ ಮ್ಯಾಂಡೇಟ್ ಫಾರ್ಮ್ ಅಂತ ಹೇಳಿ ಪ್ರೊಸೆಸ್ ಮಾಡ್ತಾರೆ. ಅದು ಒಂದ್ಸಲ ಪ್ರೊಸೆಸ್ ಆದಮೇಲೆ ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ ಇ.ಎಂ.ಐ ಅಮೌಂಟ್ ಡೆಬಿಟ್ ಆಗಿಬಿಟ್ಟು ನಿಮ್ಮ ಲೋನ್ ಅಕೌಂಟಿಗೆ ಅದು ಜಮಾ ಆಗುತ್ತೆ. ಎಷ್ಟೋ ಸಲ ನಮ್ಮ ಇ.ಸಿ.ಎಸ್ ರಿಟರ್ನ್ ಆಗಿಬಿಡುತ್ತೆ. ಕಾರಣ ಒಂದು, ನಮ್ಮ ಅಕೌಂಟಲ್ಲಿ ನಾವು ಆ ಇ.ಎಂ.ಐ ಡೆಬಿಟ್ ಆಗಲಿಕ್ಕೆ ಬೇಕಾದಷ್ಟು ಅಮೌಂಟ್ ಇಟ್ಟಿರಲ್ಲ. ಇಲ್ಲ ಅಂತಂದರೆ ಇ.ಸಿ.ಎಸ್ ಮ್ಯಾಂಡೇಟ್ ಪ್ರೊಸೆಸ್ ಮಾಡಬೇಕಾದ್ರೆ ಆ ಮ್ಯಾಂಡೇಟ್ ಫಾರ್ಮಲ್ಲಿ ಸಿಗ್ನೇಚರು ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ರಾಂಗ್ ಆಗಿ ಫಿಲ್ ಮಾಡಿರ್ತೀವಿ, ಇಲ್ಲ ನಮ್ಮ ಅಕೌಂಟ್ ಫ್ರೀಸ್ ಆಗಿರುತ್ತೆ. ಇಂಥ ಕಾರಣಗಳಿಗೆ ಇ.ಸಿ.ಎಸ್ ರಿಟರ್ನ್ ಆಗುತ್ತೆ. ಈ ಇ.ಸಿ.ಎಸ್ಸಿನ ಪರಿಣಾಮ ತುಂಬ ನಿಮಗೆ ಕಷ್ಟ ಕೊಡುತ್ತೆ. ನೀವು ದಯವಿಟ್ಟು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಯಾವಾಗ ನಮ್ಮ ಇ.ಸಿ.ಎಸ್ ರಿಟರ್ನ್ ಆಗುತ್ತೆ ಆವಾಗ ನಮ್ಮ ಲೋನ್ ಅಕೌಂಟಿಗೆ ನಾವು ಲೋನ್ ಕಟ್ಟಬೇಕಾಗಿದ್ದ 6 ತಿಂಗಳ ಕಂತು ಕರೆಕ್ಟಾಗಿ ಜಮಾ ಆಗಲ್ಲ. ಯಾವಾಗ ಜಮಾ ಆಗಲ್ಲ, ನಾವೆಲ್ಲಿ ಲೋನ್ ತೊಗೊಂಡಿರ್ತೀವಿ ಆ ಲೋನಿಗೆ ಅವರು ಪೆನಾಲ್ಟಿ ಇಂಟ್ರೆಸ್ಟ್ ಹಾಕ್ತಾರೆ. ಸೊ ಎಕ್ಸಾಂಪಲ್, ನಾನು 10,000 ರೂಪಾಯಿ ಕಟ್ಟಬೇಕಾಗಿರುತ್ತೆ. 10,000 ರೂಪಾಯಿ ನಂದು ಇವತ್ತಿನ ದಿವಸಕ್ಕೆ ಹೋಗಿಬಿಡಲ್ಲ. ಅವಾಗ ಆ ಬ್ಯಾಂಕ್ ಅವರು 3% ನಿಮಗೆ ಪೆನಾಲ್ಟಿ ಇಂಟ್ರೆಸ್ಟ್ ಹಾಕ್ತಾರೆ. ನೀವೇನು ಮಾಡ್ತೀರಿ, 2 ದಿವಸನೋ 3 ದಿವಸ ಬಿಟ್ಟು ಲೋನ್ ಕಟ್ಬಿಡ್ತೀರಾ. ಕಟ್ಬಿಟ್ಟು ನೀವೇನು ಅನ್ಕೋತೀರಿ, ಓಕೆ ನಂದು ಲೋನ್ ಕಟ್ಟಾಯ್ತು ಅನ್ಕೊಂಡು. ಆದರೆ ನಿಮಗೆ ಆ 3 ದಿವಸದ 4 ದಿವಸದ್ದು ಪೆನಾಲ್ಟಿ ಇಂಟ್ರೆಸ್ಟ್ ಬಿದ್ದಿರುತ್ತಲ್ಲ, ಅದು ನೀವು ಕಟ್ಟಿರಲ್ಲ. ಸೊ ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ನಿಮಗೆ ಬೀಳ್ತಾ ಇರುತ್ತೆ. ಇದು ಏನಾಗುತ್ತೆ, ಒಂದು ಇ.ಎಂ.ಐ ಬೌನ್ಸ್ ಆಗಿದ್ದು ನಿಮ್ಮ ಸಿಬಿಲ್ ಸ್ಕೋರ್ ಎಲ್ಲ ಎಂಟ್ರಿ ಆಗುತ್ತೆ. ಇನ್ನೊಂದು, ಈ ಪೆನಾಲ್ಟಿ ಇಂಟ್ರೆಸ್ಟ್ ಇರುತ್ತಲ್ಲ ಅದು ಓವರ್ ಡ್ಯೂ ತೋರಿಸ್ತಾ ಇರುತ್ತೆ. ಆ ಓವರ್ ಡ್ಯೂನು ನಿಮ್ಮ ಸಿಬಿಲಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಆನ್ ಟೈಮ್ ಪೇಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ಯಾವುದು ನಿಮ್ಮ ಸಿಬಿಲಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಎಷ್ಟೋ ಜನ ಈ ಇ.ಎಂ.ಐ ಕಟ್ಟಬೇಕಾದ್ರೆ ಅಂದರೆ ನಾವು ನೋಡಿದ ಹಾಗೆ ಈ ತುಂಬ ಕಮ್ಮಿ ಅಮೌಂಟ್ ಲೋನ್ ತೊಗೊಳ್ತಾರೆ. ಅಂದರೆ 2 ವೀಲರ್ ಲೋನ್ ತೊಗೊಂಡಿರ್ತಾರೆ, ಇಲ್ಲ ಯಾವುದೋ ಚಿಕ್ಕ ಬಿಸ್ನೆಸ್ ಲೋನ್ ತೊಗೊಂಡಿರ್ತಾರೆ. ಏನಾಗಿರುತ್ತೆ, ಅವ್ರಿಗೆ ಪಾಪ ಅವತ್ತಿನ ದಿವಸ ಪೇಮೆಂಟ್ ಆಗಿರುತ್ತೆ. ಎಕ್ಸಾಂಪಲ್ 5ನೇ ತಾರೀಕು ದುಡ್ಡು ಕಟ್ಟಬೇಕಾಗಿರುತ್ತೆ, 5ನೇ ತಾರೀಕು ದುಡ್ಡು ಕಟ್ಟಲ್ಲ. ಅವ್ರೇನು ಮಾಡ್ತಾರೆ, ಆ ಲೋನ್ ಕಟ್ಟಲಿಕ್ಕೆ ಆಗದೆ ಹೋದಕ್ಕೆ ಬ್ಯಾಂಕಿಗೆ ಹೋಗೋದಕ್ಕಾಗದಕ್ಕೆ ಅವ್ರ ಮನೆಗೆ ಎಕ್ಸಿಕ್ಯೂಟಿವ್ ಅಥವಾ ಯಾರೋ ಬರ್ತಾರೆ. ಬಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಇವ್ರ ಅಕೌಂಟಿಗೆ ನಿಮ್ಮ ಹತ್ರ ಹೇಳ್ತಾರೆ, ಏನೋ ನಿಮ್ದು ಇಷ್ಟು ಇ.ಎಂ.ಐ ಕಟ್ಟಬೇಕಲ್ವಾ, ನೀವು ಇಲ್ಲೇ ಕಟ್ಬಿಡಿ ಅಂತ ಹೇಳ್ಕೊಂಡು. ನೀವು ಕಟ್ಟಿದ ಮೇಲೆ ಅವ್ರು ನಿಮ್ಗೆ ರಿಸಿಪ್ಟ್ ಕೊಡ್ತಾರೆ. ರಿಸಿಪ್ಟ್ ಕೊಟ್ಟ ಮೇಲೆ ನಿಮ್ಮದು ಲೋನಿಗೆ ಅದು ಜಮಾ ಆಗುತ್ತೆ. ಆದರೆ ಈ ಕಡೆ ಬ್ಯಾಂಕಲ್ಲಿ ಇ.ಸಿ.ಎಸ್ ಹಿಟ್ ಆಗ್ತಾನೆ ಇರುತ್ತೆ. ಆ ಇ.ಸಿ.ಎಸ್ ಎಲ್ಲಿ ತನಕ ಹಿಟ್ ಆಗುತ್ತೆ ಅಂದರೆ, ಲೋನ್ ಅಮೌಂಟ್ ಪೇ ಆಗಿದೆ, ಡ್ಯೂ ಕ್ಲಿಯರ್ ಆಗಿದೆ ಅನ್ನೋ ತನಕ ಹಿಟ್ ಆಗ್ತಾನೆ ಇರುತ್ತೆ. ಅಲ್ಲಿ ತನಕ ನಿಮ್ಗೆ ಚಾರ್ಜ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ಇವತ್ತು ನಂದು 5ನೇ ತಾರೀಕು ಇ.ಸಿ.ಎಸ್. ಓಕೆ, ನಾನೇನು ಮಾಡ್ತೀನಿ, ನನ್ನ ಅಕೌಂಟಲ್ಲಿ ದುಡ್ಡಿರೋದಿಲ್ಲ, ನನಗೆ ದುಡ್ಡು ಕಟ್ಟಲಿಕ್ಕೆ ಆಗಲ್ಲ. 5ನೇ ತಾರೀಕಿಗೆ ಒಂದ್ಸಲ ನಂದು ಇ.ಸಿ.ಎಸ್ ಬೌನ್ಸ್ ಆಗುತ್ತೆ, ಅಂದರೆ ಇ.ಎಂ.ಐ ಬೌನ್ಸ್ ಆಗುತ್ತೆ. ನನಗೆ ಇ.ಸಿ.ಎಸ್ ಬೌನ್ಸ್ ಆದಾಗ ಪ್ರತಿ ಸಲ ಬ್ಯಾಂಕಲ್ಲಿ 250ರಿಂದ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಓಕೆ, ಈ ಇ.ಸಿ.ಎಸ್ ಮ್ಯಾಂಡೇಟ್ ಮಾಡ್ಬೇಕಾದ್ರೆ ಆ ಬ್ಯಾಂಕ್ ಅವರು ಅಂದರೆ ಲೋನ್ ಪ್ರೊಸೆಸ್ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕಾದ್ರೂ ಅವರು ಒಂದು ತಿಂಗಳಿಗೆ ಪ್ರೆಸೆಂಟ್ ಮಾಡ್ಬೋದು. ಹತ್ತತ್ರ ಪ್ರತಿ ತಿಂಗಳು 4 ಸಲ ಇ.ಸಿ.ಎಸ್ನ ಪ್ರೆಸೆಂಟ್ ಮಾಡ್ತಾರೆ. ಎಕ್ಸಾಂಪಲ್, ನೀವು 5ನೇ ತಾರೀಕು ಕಟ್ಟಿಲ್ಲ, ಒಂದಾಯಿತು. ನೆಕ್ಸ್ಟ್ ಒಂದು 10ನೇ ತಾರೀಕು ಒಂದ್ಸಲ ಪ್ರೆಸೆಂಟ್ ಮಾಡ್ತಾರೆ, 2 ಆಯಿತು. ಮತ್ತೊಂದು 15ನೇ ತಾರೀಕು ಪ್ರೆಸೆಂಟ್ ಮಾಡ್ತಾರೆ, 3 ಆಯಿತು. ಮತ್ತೆ ಯಾವಾಗಾದ್ರು ಒಂದ್ಸಲ ಮಾಡ್ತಾರೆ. ಎಕ್ಸಾಂಪಲ್, ಓಕೆ, 4 ಆಯಿತು. ನೀವು ಅನ್ಕೊಳ್ಳಿ, ನೀವು ಒಂದು ಸಲಕ್ಕೆ ನಿಮ್ಮ ಬ್ಯಾಂಕ್ ನಿಮಗೆ 500 ರೂಪಾಯಿ ಚಾರ್ಜ್ ಮಾಡುತ್ತೆ ಅಂತ ಹೇಳ್ಕೊಂಡು 4 ಸಲ ರಿಟರ್ನ್ ಆದರೆ ಎಷ್ಟಾಯ್ತು ನಿಮಗೆ ಚಾರ್ಜಸ್? ಮಿನಿಮಮ್ 2,000 ರೂಪಾಯಿ. ನೀವು ನಿಮ್ಗೆ ಗೊತ್ತಿಲ್ಲದೆ ಹೋದಂಗೆ 2,000 ರೂಪಾಯಿ ಬ್ಯಾಂಕಲ್ಲೂ ಕಟ್ತಾ ಇದ್ದೀರಾ, ಮತ್ತೆ ಲೋನಿಗೆ ನೀವು ಪೆನಾಲ್ಟಿ ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ. ಓಕೆ, ನೀವೇನು ಮಾಡ್ತೀರಿ, ಎಷ್ಟೋ ಜನ ನಾವು ನೋಡೋದಾಗೆ ಬ್ಯಾಂಕಿಗೆ ಹೋಗೋದೇನಕ್ಕೆ, ಇಲ್ಲೇ ಬರ್ತಾರೆ ಬಿಡು ಎಕ್ಸಿಕ್ಯೂಟಿವ್, ನಾವು ಇಲ್ಲಿ ಕಟ್ಬಿಡೋಣ ಹಾಕೊಂಡು. ನೀವು ಕರೆಕ್ಟಾಗಿ ಲೋನ್ ಕಟ್ತಾ ಹೋಗ್ತಾ ಇರ್ತಾ ಲೋನಿಗೆ ಅದು ಜಮಾ ಆಗ್ತಾ ಇರುತ್ತೆ. ಈ ಕಡೆ ಇ.ಸಿ.ಎಸ್ ಬೌನ್ಸ್ ಚಾರ್ಜಸ್ ಬೀಳ್ತಾನೆ ಇರುತ್ತೆ. ನೀವು ಇಲ್ಲಿ ಬಂದು ನೋಡಿದಾಗ
ಇಲ್ಲಿ ನಿಮ್ಮ ಅಕೌಂಟಲ್ಲಿ ದುಡ್ಡೇ ಇರೋದಿಲ್ಲ. ಇಲ್ಲ ಯಾವ್ದಾದ್ರು ದುಡ್ಡು ಹಾಕಿದ್ರೆ ಎಲ್ಲ ಬೌನ್ಸ್ ಚಾರ್ಜಸ್ಗೆ ನಿಮಗೆ ಹೋಗ್ತಾ ಇರುತ್ತೆ. ಅದಕ್ಕಾಗಿ ದಯವಿಟ್ಟು ನೀವು ನಿಮ್ಮ ಅಕೌಂಟಿಂದನೇ EMI ಹೋಗ್ಬೇಕು. ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇವತ್ತು ಮಿಸ್ ಆಯ್ತು, ನಾಳೆ ನಿಮ್ಮ ಅಕೌಂಟಿಂದನೇ EMI ಹಿಟ್ ಆಗ್ಬೇಕು. ಆ ಥರ ನೀವು ಮಾಡಿ. ನೀವು ಬೇರೆ ರೀತಿ ಹೋಗಿ ಕ್ಯಾಶ್ ಕಟ್ಟೋದು ಅಥವಾ ಎಕ್ಸಿಕ್ಯೂಟಿವ್ ಬಂದಾಗ ಅವ್ರ ಕೈಯಿಂದ ಕಟ್ಟೋದ್ರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ECS ಬೌನ್ಸ್ ಚಾರ್ಜಸ್ ಅಕೌಂಟಲ್ಲಿ ಬೀಳ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಕಸ್ಟಮರ್ಗೆ ಏನು, ನೀವು ದಯವಿಟ್ಟು ನಿಮ್ಮ ಅಕೌಂಟಲ್ಲಿ ಒಂದು ದಿನ ಮುಂಚೆನೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಡಿ. ಅವಾಗ ಏನಾಗುತ್ತೆ, ECS ಬೌನ್ಸ್ ಆಗಲ್ಲ. ECS ಬೌನ್ಸ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಪೆನಾಲ್ಟಿ ಇಂಟ್ರೆಸ್ಟ್ ಬೀಳಲ್ಲ, ಮತ್ತೆ ECS ಚಾರ್ಜಸ್ ಬೀಳಲ್ಲ. ಓಕೆ, ಸೊ ಈ ಮಲ್ಟಿಪಲ್ ಚಾರ್ಜಸ್ ಇಂದ ನೀವು ಹೊರಗಡೆ ಬರ್ಲಿಕ್ಕೆ ಇರೋದು ಒಂದೇ ಒಂದು ಮಾರ್ಗ ಏನು, ನೀವು ಒಂದು ದಿನಕ್ಕಿಂತ ಮುಂಚೆ ನಿಮ್ಮ ಅಕೌಂಟಲ್ಲಿ ಆ EMI ಬ್ಯಾಲೆನ್ಸ್ ನ ಇಟ್ಟಿರಬೇಕು. ಯಾವಾಗ ನಿಮ್ಮ ಅಕೌಂಟಲ್ಲಿ ಯಾವುದೇ ECS ಬೌನ್ಸ್ ಆಗದೆ ಇರೋ ಥರ ನೀವು ನೋಡ್ಕೊಳ್ತೀರಿ, ಆಟೋಮೆಟಿಕ್ ಆವಾಗ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರುತ್ತೆ. ಯಾವಾಗ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರುತ್ತೆ ಆವಾಗ ಆಟೋಮೆಟಿಕ್ ನಿಮಗೆ ಜಾಸ್ತಿ ಲೋನ್ ಸಿಗುತ್ತೆ, ಇಲ್ಲ ಟಾಪ್ ಅಪ್ ಲೋನ್ಗಳು ಸಿಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಹೇಳೋದು, ನೀವು ಲೋನ್ ತಗೊಳ್ಳೋಕ್ಕಿಂತ ಮುಂಚೆ ನನಗೆ ಅಷ್ಟು EMI ಕಟ್ಟಕ್ಕೆ ಸಾಧ್ಯ ಇದೆಯಲ್ಲ ನೋಡ್ಕೊಬೇಕು ನೀವು. ಅಂದ್ರೆ ಮಾತ್ರ ದಯವಿಟ್ಟು ಲೋನ್ ತಗೊಳ್ಳಿ. ತಗೊಂಡಾದ್ಮೇಲೆ ಯಾವತ್ತು ಒಂದು ತಿಂಗಳ ಮುಂಚೆನೆ ನಿಮ್ಮ ಅಕೌಂಟಲ್ಲಿ ಅಷ್ಟು EMI ದುಡ್ಡನ್ನ ಇಟ್ಟಿರಿ. ಯಾವಾಗ ಡೆಬಿಟ್ ಆಗುತ್ತೆ ನೆಕ್ಸ್ಟ್ ಅಮೌಂಟ್ ಹಾಕಿಟ್ಬಿಡಿ. ಅವಾಗ ಏನಾಗುತ್ತೆ, ನಿಮ್ಮ ECS ಬೌನ್ಸ್ ಆಗಲ್ಲ. ಅವಾಗ ನೀವು ಪೆನಾಲ್ಟಿ ಚಾರ್ಜಸ್ ಇಂದ ಹೊರಗಡೆ ಬರ್ಬೋದು, ನೀವು ECS ಚಾರ್ಜಸ್ ಇಂದ ಹೊರಗಡೆ ಬರ್ಬೋದು, ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆನ್ನಾಗಿ ಇಟ್ಕೊಬಹುದು. ಈ ECS ಅಥವಾ EMI ಪೇಮೆಂಟ್ ಬಗ್ಗೆ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ ನಮ್ಮ ಚಾನಲಲ್ಲಿ, ನಿಮಗೆ ಇದ್ರ ಬಗ್ಗೆ ಉತ್ತಮ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಸಾಧ್ಯವಾದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನಿಸ್ತೇವೆ. ಥ್ಯಾಂಕ್ ಯು.